ಇದು ಮುದ್ದು ಸೊಸೆ ನಾಳಿನ ಎಪಿಸೋಡ್ ಅಂದರೆ ನಾಳೆ 18ನೇ ತಾರೀಕು ಎಪಿಸೋಡಿನಲ್ಲಿ ಇನ್ನು ಕಣ್ಮಣಿ ಬಂದಿಲ್ಲ ಅಂತೆಲ್ಲ ಗೋವಿಂದ ಅವರೆಲ್ಲ ವಿಚಾರಿಸಿದ್ರೆ ಪೆಟ್ರೋಲ್ ಬ್ಯಾಂಕ್ 4 ಪೆಟ್ರೋಲ್ ಬ್ಯಾಂಕಲ್ಲಿ ಎಲ್ಲೂ ಬಂದಿಲ್ಲ ನಮ್ಮ ಗಾಡಿ ಅಂತೆಲ್ಲ ಹೇಳ್ತಾ ಹೋಗಿ ಹುಡುಗಿನ ಮಂಟಪ ಕರ್ಕೊಂಬ ಅಂತ ಈಶ್ವರಿ ಹೋಗೋದಕ್ಕ ಅಂದರೆ ಇದೇ ಎಲ್ಲ ಕರ್ಕೊಂಬರೋದು ಕಣ್ಮಣಿ ಬಂದೇ ಇಲ್ಲ ಅಂತ ಏನಕ್ಕ ಹೇಳ್ತಾ ಇದೆಯಾ ಅಂತೆಲ್ಲ ಹೇಳಿ ಕಣ್ಮಣಿ ಇಲ್ಲ ಅಂತೆಲ್ಲ ಇಲ್ಲೆಲ್ಲ ಟೆನ್ಷನ್ ಆಗಿದ್ದು. ಇದೇ ಟೈಮಿಗೆ ಭದ್ರ ಇದ್ದು ಅವ್ರ ತಂಗಿ ಕೊಡೋಕೆ ವಜ್ರದ ನೆಕ್ಲೆಸ್ ತಂದಿರ್ತಾನೆ. ಏನು ಅಂತಂದರೆ ಕಣ್ಮಣಿ ಇನ್ನೂ ಬಂದಿಲ್ಲ ಕಲ್ಯಾಣ ಮಂಟಪಕ್ಕೆ ಅಂತಾರೆ. ಏನು ಅಂತ ರಾಕಿನೂ ಕಣ್ಮಣಿ ಬಂದಿಲ್ಲ ಇನ್ನು ಮದುವೆಗೆ ಕಲ್ಯಾಣ ಮಂಟಪ. ಅದೇ ಟೈಮಿಗೆ ಇಲ್ಲಿ ರಾಕಿ ಮತ್ತು ಕಣ್ಮಣಿ ಇಬ್ಬರು ಕಲ್ಯಾಣ ಮಂಟಪದಿಂದ ತಪ್ಪಿಸ್ಕೊಂಡು ಇಲ್ಲಿ ಬಂದಿರ್ತಾರಲ್ಲ ಮದುವೆ ಆಗೋಕ್ಕೆ. ಇದನ್ನು ಯಾರೋ ಒಬ್ರು ನೋಡಿ ಇದನ್ನು ಫಾಲೋ ಮಾಡ್ಕೊಂಬಂದಿರ್ತಾರೆ. ವಿದ್ಯಾ ಫಾಲೋ ಮಾಡ್ಕೊಂಬಂದಿರೋದು. ವಿದ್ಯಾನ ಕಟ್ಟು ರಾಕಿ ತಾಳಿ ಅಂದಾಗ ವಿದ್ಯಾ ಇದ್ದು ಬೇಡ ವಿದ್ಯಾ ಇದು ಕಟ್ಟು ಅಣ್ಣ ಯಾರ್ದು ಇದಕ್ಕೆ ಭಯ ಅಂತೆಲ್ಲ ಹೇಳಿ ಬೈದು ಬಿಡ್ತಾರೆ. ಇದನ್ನೆಲ್ಲ ಒಬ್ಬತ್ತ ವೀಡಿಯೋ ರೆಕಾರ್ಡ್ ಮಾಡಿಕೊಂಡು ಇದು ಶಿವರಾಮೇಗೌಡಗೆ ಫೋನ್ ಮಾಡಿ ಹೇಳ್ತಾನೆ, ನಿಮ್ಮ ಮಗಳಿದ್ದಾಳೆ ನಿಮ್ಮ ಸೊಸೆ ಇದ್ದಾಳಲ್ಲ ಭದ್ರೇಗೌಡ ನಿಂತಿದೆ ಕಣ್ಮಣಿ ನಿಮ್ಮ ಕಾರ್ ಡ್ರೈವರ್ಗೂ ನಿಮ್ಮ ಮಗಳಿಗೂ ಮದುವೆ ಮಾಡಿಸ್ಬಿಟ್ಲು ಅಂತೆಲ್ಲ. ಅವಾಗ ಶಿವರಾಮೇಗೌಡ ಜೋರು ಹರಿಸಿಬಿಡ್ತಾನೆ. ಓಹೋ ಇದಕ್ಕೇನಾ ನನಗೆ ವಿದ್ಯಾ ಕೇಳಿದ್ದು ನಿಮ್ಮ ತಂಗಿಗೆ ಮದುವೆ ಇಷ್ಟ ಆಯಿತೋ ಇಲ್ಲ ಅಂತ ಕೇಳಿದ್ದು. ಆಮೇಲೆ ಮದುವೆ ಆಗ್ತಾಯಿರೋ ಹುಡುಗ ನವೀನ್ ಸರಿ ಇಲ್ಲ ಅಂತೆಲ್ಲ ಹೇಳಿದ್ದು ಅಂತೆಲ್ಲ ಹೇಳ್ದ. ಇಷ್ಟೆಲ್ಲ ಕೋಪ ಶಿವರಾಮೇಗೌಡ ತುಂಬ ಕೋಪ ಮಾಡ್ಕೊಂಡ. ಅದೇ ಟೈಮಿಗೆ ಅಲ್ಲಿದ್ದ ಅವ್ರಿಗೆ ಬುದ್ಧಿ ಮಾತು ಹೇಳಿ ಕರ್ಕೊಂಬರ್ತಾರೆ ಕಲ್ಯಾಣ ಮಂಟಪಕ್ಕೆ. ಕರ್ಕೊಂಬಂದಾಗ ಇವಾಗ ರಾಕಿನೂ ಮತ್ತು ಇವರು ಇಬ್ಬರು ಇರ್ತಾರಲ್ಲ. ಆವಾಗ ಶಿವರಾಮೇಗೌಡ ಆಕಿನ ನೋಡಿ ವಿದ್ಯಾ ನೋಡಿ ತುಂಬ ಕೋಪ ಮಾಡ್ಕೊತ ಶಿವರಾಮೇಗೌಡ ತುಂಬ ಕೋಪ ಮಾಡ್ಕೊಂಡಿರೋ ಟೈಮ್ ಒಳಗೆ ಅದೇ ಆಗ ಬೈತಿರ್ತಾನ. ಓಹೋ ಇಷ್ಟೆಲ್ಲ ಮಾಡಿದ್ಯಾ ನಮ್ಮನೆ ಮಗಳ ಮದುವೆ ಮಾಡ್ಸೋಕೆ ನಿನಗೇನೇ ಹಬ್ಬ ಇದಂತೆ ಈಶ್ವರಿ ಎಲ್ಲ ಚೆನ್ನಾಗಿ ಕ್ಲಾಸ್ ತೊಗೊತಾ ಇದ್ದರೆ ಶಿವರಾಮೇಗೌಡನ ಬೈತಾರೆ. ಅದೇ ಟೈಮಿಗೆ ವಿದ್ಯಾ ಕಣ್ಮಣಿ ಇದು ಇಲ್ಲ ಮಗನ ಮದುವೆ ಆಗಿಲ್ಲ ನೋಡಿ ನನ್ನ ಕತ್ತಲ್ಲಿ ತಾಳಿ ಆಯ್ತಾ ಅಂತೆಲ್ಲ ಹೇಳ್ತಾ ಇದೆಲ್ಲ ತಪ್ಪು ನನ್ನ ಮಕ್ಕಳಿ ಸರಿ ಮಾಡ್ತೀನಿ ಬನ್ನಿ ಅಂತ ಅಲ್ಲಿಂದ ನನಗೆ ಬುದ್ಧಿ ಮಾತು ಹೇಳಿ ಕರ್ಕೊಂಡಿದ್ದಾಳ ಅಂತೆಲ್ಲ ಹೇಳ್ದ. ಇದೇ ಟೈಮಿಗೆ ವಿನಂತ್ರಿ ಫೋನ್ ಮಾಡಿ ಅಣ್ಣ ವಿನಂತ್ರಿ ಸಾವಿತ್ರಿ ನಾನು ಫೋನ್ ಮಾಡ್ತಾರೆ. ವಿನಂತ್ರಿ ಹೋಗಿ ಬಂದೆ ಕಣವ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಪಾಟ್ಲೆ ನಾನು ಇಬ್ಬರು ಬರ್ತಿದ್ವಿ ಪೊಲೀಸರು ಅವ್ರಿಬ್ಬರನ್ನ ಹಿಡ್ಕೊಂಡು ಬರ್ತಿದ್ರು ಅಂತ. ಅದೇ ಟೈಮಿಗೆ ಬೇಡ ಅಣ್ಣ ಈ ಹುಡುಗ ಸರಿ ಇಲ್ಲಂತೆ ವಿನಂತ್ರಿ ಹೇಳಿದ್ವಿ ಹುಡುಗನ ಜೊತೆ ಮದುವೆ ಮಾಡೋದು ಬೇಡ ಅಂತೆಲ್ಲ ವಿನಂತ್ರಿ ಹೇಳೋಣ ಅಂತ. ವಿನಂತ್ರಿಗೆ ಹೆಂಗೆ ಗೊತ್ತಂದರೆ ಏನೋ ವಿನಂತಿ ಪೊಲೀಸು ಪಾಟ್ಲೆ ಎಲ್ಲರೂ ಬರ್ತಾರಂತ ಇಲ್ಲಿಗೆ ಅಂತೆಲ್ಲ ಹೇಳಿ ಇದೇ ಟೈಮಿಗೆ ಆಗಿದ್ದಾಗಲಿ ಹೋಗಲಿ ಬಿಡಿ ಹೆಂಗೋ ಮದುವೆ ಆಗಿಲ್ಲ ನಾನೇ ಮದುವೆ ಮಾಡ್ಕೊಂಡು ಅಂತೇಳಿ ನಾವಿನ್ನೂ ಅವರಪ್ಪ ಅವರಮ್ಮ ಎಲ್ಲ ಮುಂದೆ ಬಂದಿದ್ವಿ. ಈಶ್ವರಿ ನೋಡಿ ಇಂಥ ಒಳ್ಳೆ ಸಂಬಂಧ ಅವರೇ ಇಷ್ಟೆಲ್ಲ ಆದ್ರೂ ಮದುವೆ ಆಗ್ತೀವಿ ಅಂತ ಮುಂದೆ ಬಂದಾರೆ. ಇವಾಗ ನೋಡು ಮಾಡಿ ಕೊಡೋದು ಚೆನ್ನಾಗಂತ ಅವರು ಈಶ್ವರಿ ಹೇಳಿದ್ರು ಅವ್ರು ಯಾರು ಬೇಡ ಅಪಾಯ ಇಷ್ಟೆಲ್ಲ ಅಂದಮೇಲೆ ಇಲ್ಲಿ ಕಣ್ಮಣಿಗೂ ಮನಸ್ಸಿಲ್ಲ. ಆಮೇಲೆ ಇದು ಏನೋ ಪೊಲೀಸರು ಕೇಸು ಅಂತ ಹೇಳ್ತಾರೆ. ಇಲ್ಲಿ ಹುಡುಗ ಸರಿ ಇಲ್ಲ ಅಂತ ಬೇಡ ಅಪಾಯ ರಿಸ್ಕ್ ತೊಗೊಂಡು ಬೇಡ ಸತ್ತಡಿ ಅಂತೆಲ್ಲ ಹೇಳಿದೆ. ಪೊಲೀಸರು ಬರ್ತೀನಿ ಅಂದ್ಕೊಳ್ಳೆ ನವೀನ್ ವರ್ಷೆ ಬೇಡಪ್ಪ ಇವ್ರು ಸರಿ ಇಲ್ಲ ಜನ ಸವಾಸನೆ ಬೇಡ ಅಂಗಡಿಗೆ ಹೋಗೋಣ ಮದುವೆನೂ ಬೇಡ ಹುಡುಗಿನೂ ಬೇಡ ಅಂತ ನವೀನ್ ಅವರಪ್ಪ ಜಾರ್ಕೊಂಡು ಹೋಗಕ್ಕೆ ನೋಡ್ತಾರೆ. ಅದನ್ನು ಭದ್ರೇಗೌಡ ಬಿಡೋಂಗಿಲ್ಲ ಇರಲಿಲ್ಲ ಇಷ್ಟೊತ್ತು ಮದುವೆ ಆಗ್ತೀನಿ ಆಗಿದ್ದಾಗಲಿ ಇರಲಿ ಬಿಡು ಅಂತೆಲ್ಲ ಹೇಳಿದವನು ಇವಾಗ ನೋಡಿದ್ದೆ ಏನಂತ ಹೇಳ್ತಾ ಇದೆಯಾ ಪೊಲೀಸರು ಬರ್ತಾರೆ ಅಂದ್ಕೊಳ್ಳಿ ಹೋಗ್ಬಿಡ್ತಿದ್ದೆ ನೀನು ಹೋಗೋಕೆ ಯಾವನ್ನೆಲ್ಲ ಬಿಡ್ತಾನೆ ಇಲ್ಲೇ ಇರಲ್ಲ ಅಂತೆಲ್ಲ ಹೇಳ್ತಾನೆ. ಆವಾಗ ಅದೇ ಟೈಮಿಗೆ ಸಾವಿತ್ರಿ ಮಗಳು ವಿನಂತ್ರಿ ಮತ್ತು ಕ್ವಾಟ್ಲೆ ಇಬ್ಬರು ಬರ್ತಾರೆ. ಕ್ವಾಟ್ಲೆ ಬಂದಾಗ ಅಯ್ಯೋ ಮಾವ ಈ ನಮ್ಮ ಕಣ್ಮಣಿನ ಈ ಹುಡುಗ ಕೊಡೋದು ಬೇಡದು ಮಾವ ಇವನೇ ಅಂತ ಕಚಡ ಕೆಲಸ ಮಾಡಿರೋಣ ಅಂತೆಲ್ಲ ಹೇಳ್ತೀವಿ. ಏನವ ಹೇಳ್ತಾ ಇದ್ದೀವಿ ಅಂದ್ರೆ ಹ್ಞೂ ಕಣ್ ಮಾವ ಇದೆಲ್ಲ ಕ್ವಾಟ್ಲೆ ಆದ ಇಬ್ಬರು ರೂಮ್ ಒಳಗೆ ನಾನೇ ಹೋಗಿ ನಾನು ಕ್ವಾಟ್ಲೆ ಎಲ್ಲ ಕಂಡಿಡ್ದು ಬಂದೀವಿ ಕಣ ಪೊಲೀಸವರು ಬರ್ತಾರೆ ಇನ್ನೇನು ಬರಾಕತ್ತಾರೆ ಪೊಲೀಸವರು ಅಂತ ಹೇಳಿದ್ರೆ ತಪ್ಪಿಸ್ಕೊಳಕ್ಕೆ ಹೋಗೋ ಪ್ರಯತ್ನ ಪಡ್ತೀನಿ ತಪ್ಪಿಸ್ಕೊಳಕ್ಕೆ ಬಿಡೋಲ್ಲ. ಅದೇ ಟೈಮಿಗೆ ಈ ಕಡೆ ಇವಾಗ ಪೊಲೀಸವ್ರು ಬಂದುಬಿಡ್ತಾರೆ. ಪೊಲೀಸವ್ರು ಬಂದು ಇವರು ಶಿವರಾಮೇಗೌಡ ಮಿನಿಸ್ಟ್ರ್ ಇರ್ತಾರೆ. ಫಸ್ಟ್ ಮಿನಿಸ್ಟ್ರಿಗೆ ಸೆಲ್ಯೂಟ್ ಹೊಡಿತಾರೆ. ನಮಸ್ಕಾರ ಸರ್ ನಮಸ್ಕಾರಪ್ಪ ಏನಂದ್ರೆ ಅದೇ ನಿಮ್ಮ ಮಗಳನ್ನ ಕೊಡಬೇಕಂತ ಇದ್ದಾರೆ ನಿಮ್ಮ ಹುಡುಗ ಸರಿ ಇಲ್ಲ ಸರ್ ಈ ಹುಡುಗನ ಕಸ್ಟಡಿಗೆ ತಗೊಂತ ಯಾಕಂದರೆ ಅವರು ಅವ್ರ ಫ್ರೆಂಡ್ಸು ರೂಮಿಗೆ ಬರೋ ಹೋಗೋ ಹೋಟೆಲಿಗೆ ಬರೋ ಒಬ್ಬೊಬ್ಬರೇ ಬರೋ ಹುಡುಗಿಯರು ಹುಡುಗಿಯರ ಜೊತೆ ಬರೋ ಹುಡುಗರಿಗೆಲ್ಲ ಖಾಸಗಿ ವಿಡಿಯೋ ಮಾಡಿಕೊಂಡು ಮತ್ತು ಆ ವಿಡಿಯೋನ ಹುಡುಗಿಯರಿಗೆ ಕಳಿಸಿ ಆ ಹುಡುಗಿಯರನ್ನ ಬ್ಲ್ಯಾಕ್ ಮೇಲ್ ಮಾಡಿ ತಮ್ಮ ಸ್ವಂತಕ್ಕೆ ಬಳಸ್ಕೊತಾರೆ. ಸರ್ ಇದೆಲ್ಲ ಸರಿ ಇಲ್ಲ ಕಸ್ಟಡಿಗೆ ತೊಗೊಂಡು ಅಂತಂದರೆ ಸರಿ ತೊಗೊಳ್ತಾರೆ ಸರ್ ಹಂಗೆಲ್ಲ ಏನಿಲ್ಲ ಅಂತೆಲ್ಲ ಹೇಳಿದ್ರೆ ಅವಾಗ ಕಸ್ಟಡಿಗೆ ತೊಗೊತಾರೆ. ಅವ್ರ ಫ್ರೆಂಡ್ಸ್ ಎಲ್ಲ ಒಪ್ಪಿಕೊಂಡಿರ್ತಾರೆ. ಆವಾಗ ಈಶ್ವರಿ ಗೊತ್ತಿಗೆ ಬರ್ತೈತಿ ಒಳ್ಳೆಯ ಸಂಬಂಧ ಎಂಥ ಸಂಬಂಧ ಅಂತ ಎಂಥ ಸಂಬಂಧ ತಂದಿ ಅಂತ ಪ್ರತಿಯೊಬ್ಬರು ಸ್ವಲ್ಪ ಈಶ್ವರಿಗೆ ಕ್ಲಾಸ್ ತೊಗೊತಾರೆ. ಈಶ್ವರಿ ಸುಮ್ಮನೆ ಹೇಳ್ತಾರೆ. ನೆಕ್ಸ್ಟ್ ಎಪಿಸೋಡು ಇಂಟ್ರೆಸ್ಟಿಂಗ್ ಆಗಿಟ್ಟಿದ್ದಾರೆ. ಇಲ್ಲಿ ಇದಕ್ಕೂ ಮುಂಚೆ ಇವ್ರು ಏನು ಹೇಳ್ತಾರೆ ಪಾಟ್ಲೆ ಹೇಳ್ತಾನೆ ಇಷ್ಟೆಲ್ಲ ಇದು ಮಾಡಲಿಕ್ಕೆ ಕಾರಣನೇ ಅತಿಗಮ್ಮನೆ ಹೇಳಿ ಹಿಂಗೆ ಸಮಸ್ಯೆ ಐತಿ
ಬೇಡ ನೀವು ಹೋಗಿ ಹೆಂಗನ ಮಾಡಿ ಕಂಡು ಅಂತ ಕೊಟ್ಲೆ. ನಾನು ಮೊನ್ನೆನೇ ಹೋಗಿ ರೂಮ್ ಬುಕ್ ಮಾಡಿಕೊಂಡು ಇವರು ಆ ಬಂಡವಾಳ ಎಲ್ಲ ಇವರು ಹಲ್ಕ ಕೆಲಸ ಎಲ್ಲ ಬಯಲು ಮಾಡಿದೆ. ಇದೆಲ್ಲ ಥ್ಯಾಂಕ್ಸ್ ಅತ್ತಿಗೆಮ್ಮ ಹೋಗಬೇಕು ಅಂತೆಲ್ಲ ಹೇಳ್ತೀನಿ. ಪಾಪ ವಿದ್ಯೆ ಮಾತ್ರ ಏನು ಮಾತಾಡಲ್ಲ, ಸುಮ್ಮನೆ ಅಳ್ಕೊತ ನಿಂತಿರ್ತಾ. ವಿದ್ಯೆ ತಾನೇನು ಮಾಡದೇ ಇರೋ ತಪ್ಪಿಗೆ ವಿದ್ಯೆನೇ ಎಲ್ಲರ ಮುಂದೆ ಅವಮಾನ ಅನುಭವಿಸಿರ್ತಾಳ. ಭದ್ರೇಗೌಡಗೂ ಗೊತ್ತಾಗುತ್ತೆ ಏನು ತಪ್ಪಿರಲ್ಲ ಅಂತೇಳಿ. ಅಜ್ಜಿನೂ ಎಲ್ಲರೂ ಇವಾಗ ವಿದ್ಯೆನ ಕ್ಷಮ ಕೇಳ್ತಾರೋ ಏನು ಮಾಡ್ತಾರೋ ಅದು ನಾಳೆ ಎಪಿಸೋಡಲ್ಲಿ ಇಂಟ್ರೆಸ್ಟಿಂಗ್ ಆಗಿರ್ತಿದೆ. ಮತ್ತು ಗೋವಿಂದ ಅಂತೂ ಬಿಡೋದೇ ಇಲ್ಲ ಈಶ್ವರಿನ, ಯಾಕಂದರೆ ಈಶ್ವರಿನೇ ಈ ಸಂಬಂಧ ತಂದಿರ್ತಲ್ಲ. ನಾಳೆ ಐತಿ ಕ್ಲಾಸ್ ಈಶ್ವರಿದು, ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ಚೆನ್ನಾಗಿದೆ. ನಾಳೆ ಇವಾಗ ರಾಖಿ ಜೊತೆನೇ ಮದುವೆ ಮಾಡಿಸ್ತಾರೋ ಏನು ಎಲ್ಲ ಡಿಸಿಷನ್ ನಾಳೆ ಗೊತ್ತಾಗ್ತೈತಿ. ಈಶ್ವರಿನಂತೂ ಗೋವಿಂದ ಮಾತ್ರ ಸುಮ್ಮನೆ ಅಂತೂ ಬಿಡೋಲ್ಲ, ಇದಂತೂ ಕನ್ಫರ್ಮ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಸುಮ್ಮನೆ ಬಿಡೋದಲ್ಲ ಯಾಕೆ ಚೆನ್ನಾಗಿದೆ ನಾಳೆ ಎಪಿಸೋಡ್. ನಾಳೆ ಥ್ರಿಲ್ ಆಗಿದೆ. ಮದುವೆನೆಲ್ಲ ನಾಳೆ ನಡೆಸ್ತದೆ. ಒಂದಂತೂ ಪೊಲೀಸ್ ಕಸ್ಟಡಿ ಕೊಟ್ಟು ಬಿಡ್ತಾರ ನಾಳೆಗೆ ಒಂದು ಪೊಲೀಸ್ ಕಸ್ಟಡಿ ಕೊಟ್ಟರೆ ಇಲ್ಲ ಕಣ ಅಪ್ಪಯ್ಯ, ಅದಕ್ಕಿನೇ ನನ್ನ ಸಲುವಾಗಿ ನನ್ನ ಒಳ್ಳೇದಕ್ಕೆ ಯೋಚನೆ ಮಾಡಿದಾರ, ಅದಕ್ಕಿದೇನು ತಪ್ಪಿಲ್ಲ ಇದರೊಳಗೆ ಅಂತೆಲ್ಲ ವಿದ್ಯೆನೂ ಸರಿ ಕಣ್ಮಣಿ ಹೇಳ್ಕೊತ. ಇಲ್ಲ ಅದು ಇವರು ಅಮ್ಮವ್ರದ್ದು ಏನೂ ತಪ್ಪಿಲ್ಲ, ಅವರೇ ನಮಗೆ ಇಷ್ಟೆಲ್ಲ ಒಳ್ಳೇದು ಮಾಡಿದ್ದು ಅವರೇ.